ಏನೇ ಮದ್ದು ಮಾಡಿದ್ರು, ಆಯಿಂಟ್‌ಮೆಂಟ್‌ಗಳನ್ನು ಹಚ್ಕೊಂಡ್ರು, ಕ್ರೀಮ್‌ಗಳನ್ನು ಹಚ್ಕೊಂಡ್ರು, ಪಿಂಪಲ್ಸ್ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ. ಮತ್ತೆ ಮತ್ತೆ ಬರ್ತಾ ಇದೆ. ಏನೇ ಮಾಡಿದ್ರು ಸ್ಕಿನ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋರು, ಬೆಳಗ್ಗೆ ಒಂದು 10 ದಿನ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಮ್ಯಾಜಿಕಲ್ ಜ್ಯೂಸನ್ನು ಕುಡಿದು ನೋಡಿ. ಅದರ ರಿಸಲ್ಟ್ ಮಾತ್ರ ಅದ್ಭುತ ಇರುತ್ತೆ. ಇದೊಂದು ಡಾಕ್ಟರ್ ಹೇಳಿರುವಂಥ ಮನೆಮದ್ದನ್ನು ನಾನು ತುಂಬ ರಿಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಇದು ಯಾಕೆ ಅಷ್ಟೊಂದು ಮ್ಯಾಜಿಕ್ ಮಾಡುತ್ತೆ ಅಂತಂದರೆ, ಇದರಲ್ಲಿ ನಾವು ನೆಲ್ಲಿಕಾಯಿ ಉಪಯೋಗ ಮಾಡ್ತಾ ಇದ್ದೇವೆ. ವಿಟಮಿನ್ ಸಿ ತುಂಬ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್‌ಗೆ ತುಂಬ ಒಳ್ಳೆಯದು. ಕೊಲೆಜನನ್ನು ಬೂಸ್ಟ್ ಮಾಡುತ್ತೆ ಮತ್ತು ಸ್ಕಿನ್ ಹೆಲ್ತ್‌ಗೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಮಗೆ ಒಂದು ತುಂಡು ಚಕ್ಕೆ ಮತ್ತು ಲವಂಗ ಬೇಕಾಗುತ್ತೆ. ಈ ಚಕ್ಕೆ ಮತ್ತು ಲವಂಗ ನಮ್ಮ ದೇಹದಲ್ಲಿ ಏನಾದರೂ ಇನ್ಫ್ಲಮೇಷನ್ ಇದ್ದರೆ ಅದನ್ನ ಕಡಿಮೆ ಮಾಡುತ್ತೆ. ನ್ಯಾಚುರಲ್ ಆಗಿ ದೇಹನ ಡಿಟಾಕ್ಸಿಫೈ ಮಾಡೋದಕ್ಕೂ ಈ ಲಿಂಬೆ, ಅದಾದ ನಂತರ ಚಕ್ಕೆ ಮತ್ತು ಲವಂಗ ತುಂಬ ಒಳ್ಳೆಯದು. ಮೊದಲಿಗೆ 2 ಲವಂಗನ, ಖಾಲಿ 2 ಲವಂಗನ ನೀವು ಜಜ್ಕೋಬೇಕು. ಅಂದರೆ ಸ್ವಲ್ಪ ಕ್ರಷ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ಳಿ. ಅಂದರೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ತಗೊಂಡು ಅದಕ್ಕೆ ಹಾಕೊಳ್ಳಿ. ಅದಾದ ನಂತರ ಒಂದು ತುಂಡು ಚಕ್ಕೆ ಕೂಡ ಸೇರಿಸಿ, ಜಾಸ್ತಿ ಬೇಡ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಸಾಕು. ಇದನ್ನು ನಾವು ಕಷಾಯ ಥರ ರೆಡಿ ಮಾಡ್ಕೋಬೇಕು. ಅಂದರೆ ಸ್ಟವ್ ಮೇಲೆ ಇಟ್ಟು ಕುದಿಲಿಕ್ಕೆ ಬಿಟ್ಬೇಡಿ. ಅಷ್ಟೊತ್ತಿಗೆ ನೀವು ನೆಲ್ಲಿಕಾಯಿಯನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಈ ನೆಲ್ಲಿಕಾಯಿ, ಅದಾದ ನಂತರ ಲವಂಗ ಮತ್ತು ಈ ಚಕ್ಕೆ ಇದೆಯಲ್ವಾ, ನಮ್ಮ ಸ್ಕಿನ್ನ ಹೆಲ್ತನ್ನು ಒಳಗಡೆಯಿಂದ ಕ್ಲೀನ್ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ಬರುತ್ತೆ. ನಮ್ಮ ಬ್ಲಡ್ ಪ್ಯೂರಿಫೈ ಇಲ್ಲದಿದ್ದರೆ, ಅಥವಾ ನಮ್ಮ ಬ್ಲಡ್ಡಲ್ಲಿ ಕಲ್ಮಶ ಇದ್ದರೆ, ದೇಹದೊಳಗಡೆ ಕಲ್ಮಶ ಇದ್ದರೆ, ಅದು ನಮ್ಮ ಸ್ಕಿನ್ನಲ್ಲಿ ರ್ಯಾಷಸ್ ಆಗಿ ಹೊರಗಡೆ ಬರುತ್ತೆ. ಆದ್ದರಿಂದ ಒಳಗಡೆಯಿಂದ ನಾವು ಕ್ಲೀನ್ ಆದರೆ, ಒಳಗಡೆಯಿಂದ ನಾವು ಹೆಲ್ದಿ ಆದರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ನೋಡಿ, ಈ ಕಷಾಯನ ಒಂದು 5 ನಿಮಿಷ ಕುದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಹಾಗೆಯೇ ನೆಲ್ಲಿಕಾಯನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಥರ ಫಿಲ್ಟರ್ ಮಾಡ್ಕೊಳ್ಳಿ. ಎರಡನ್ನೂ ಒಂದು ಲೋಟಕ್ಕೆ ಹಾಕ್ಕೊಳ್ಳಿ. ಕ್ಲೀನಾಗಿ ಸೋಸ್ಕೊಳ್ಳಿ. ಎರಡನ್ನೂ ಒಂದು ಲೋಟಕ್ಕೆ ಹಾಕ್ಕೊಳ್ಳಿ. ಟೋಟಲ್ ಆಗಿ ನಮಗೆ 1 ಲೋಟದಷ್ಟು ಈ ಕಷಾಯ ರೆಡಿ ಆದರೆ ಸಾಕು. ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ, ಏನು ತಿನ್ನದಂಗೆ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು. ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೊಂಚೂರು ಜೇನುತುಪ್ಪನ ಸೇರಿಸಿ, ಬಿಸಿ ಇರುವಾಗ ಹಾಕೋಬೇಡಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಅಂದರೆ ನೀವು ಕುಡ್ಕೊಂಡು ಬಿಡ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆವಾಗಲೇ ಇದು ಅದ್ಭುತವಾಗಿ ನಿಮಗೆ ಮ್ಯಾಜಿಕ್ ಮಾಡುವಂಥದ್ದು. ಒಂದು 10 ದಿನ ಅಥವಾ ಒಂದು 2 ವಾರ ಇದನ್ನ ಟ್ರೈ ಮಾಡಿ. ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅದಲ್ಲದೆ ನಿಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ರ್ಯಾಷಸ್ ಬೀಳೋದು ಕಡಿಮೆ ಆಗುತ್ತೆ. ಯಾಕಂತಂದರೆ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಇದು ಮಾತ್ರ ಅಲ್ಲದೆ ನೀವು ತುಂಬ ಚೆನ್ನಾಗಿ ನೀರನ್ನು ಕುಡಿಬೇಕು, ಒಳ್ಳೆ ರೀತಿಯಲ್ಲಿ ನಿದ್ದೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನೀವು ಸ್ಕಿನ್ ಕೇರ್ ಮಾಡಬೇಕು. ದಿನಕ್ಕೆ 2 ಸರಿ ಮೈಲ್ಡ್ ಆಗಿರುವಂಥ ಕ್ಲೆನ್ಸರಿಂದ ಮುಖವನ್ನು ಕ್ಲೀನ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ತಪ್ಪದೇ ಬಳಸಬೇಕು. ಮೈಲ್ಡ್ ಆಗಿರುವಂಥದ್ದನ್ನೇ ಬಳಸಿ. ಪಿಂಪಲ್ ಇರೋರು ಯಾವಾಗಲೂ ರ್ಯಾಶ್ ಆಗಿರುವಂಥ ಕೆಮಿಕಲ್ ಇರುವಂಥ ಕ್ರೀಮ್ಗಳಾಗಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನಾಗಲಿ ಬಳಸಬಾರ್ದು. ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಒಳ್ಳೆ ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಈ ರೀತಿಯಾಗಿ ನೀವು ಸ್ಕಿನ್ ಕೇರ್ ಮಾಡ್ತಾ ಈ ಜ್ಯೂಸನ್ನು ಕುಡಿತಾ ಬಂದರೆ 2 ರಿಂದ 3 ವಾರದೊಳಗಡೆ ನಿಮ್ಮ ಲುಕ್ಕೇ ಚೇಂಜ್ ಆಗುತ್ತೆ. ನಿಮ್ಮ ಸ್ಕಿನ್ ಅಷ್ಟು ಕ್ಲಿಯರ್ ಆಗುತ್ತೆ, ತುಂಬ ಬ್ಯೂಟಿಫುಲ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಪಿಂಪಲ್ ಇರೋರು ಮಾತ್ರ ಅಲ್ಲ ಇದನ್ನ ಕುಡಿಯೋದು, ಯಾರು ಬೇಕಾದರೂ ಕುಡಿಬೋದು. ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಗ್ಲೋ ಆಗಬೇಕು ಅನ್ನೋರು ಯಾರು ಬೇಕಾದರೂ ಕುಡಿಬೋದು. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ.